ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬಂದು ಸೋಮವಾರ. ಸೊ ಇವತ್ತು ನಾನು ಅಮ್ಮ ಇಬ್ಬರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದನ್ನೇ ಒಂದು ಕಂಟೆಂಟಾಗಿ ಇಟ್ಕೊಂಡು ಒಂದು ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಆ ಟೆಂಪಲು, ಸ್ವಲ್ಪ ಶಾರ್ಟ್ ವೀಡಿಯೋದಲ್ಲಿದೆ. ಅದೇ ಟೆಂಪಲ್ಗೆ ಇವತ್ತು ನಮ್ಮೂರು ಮಳವಳ್ಳಿ ಹತ್ರ ಇರೋ ಟೆಂಪಲ್ಗೆ ಹೋಗ್ತಾ ಇರೋದು. ಸೊ ಇದು ಸ್ವಲ್ಪ ಲೆಂತಿ ವಿಡಿಯೋನೇ ಆಗ್ಬೋದು, ಶಾರ್ಟ್ಸ್ ವಿಡಿಯೋ ಏನೂ ಮಾಡ್ತಾಯಿಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಏನೇನು ಮಾಡಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ. ಹಾಗೆ ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಸದ್ಯಕ್ಕೆ ರೆಡಿಯಾಗಿ ಮನೇಲಿ ಇದ್ದೀನಿ, ಇನ್ನೂ ಹೊರಟಿಲ್ಲ. ಈಗ ಟೈಮ್ ಬಂದು 6:15 ಅನಿಸುತ್ತೆ, 6:15. ಅಮ್ಮ ಅಲ್ಲೊಂದು ಬಾಗ್ಲಿಗೆ ನೀರು ಹಾಕ್ಬಿಟ್ಟು ಬರ್ತೀನಿ, ಹೋಗೋಣ ಅಂತ ಹೇಳೋರೆ. ಸೊ ಅಮ್ಮ ಅಲ್ಲಿ ಕೂಗಿದ ತಕ್ಷಣ ಇಳಿದು ಹೋಗ್ತಾ ಇರೋದೇ ಕೆಲಸ. ಬಸ್ಸಲ್ಲಿ ಹೋಗಬೇಕು. ನೋಡೋಣ ನಮ್ಮ ಮನೆಯವ್ರಿಗೆ ಆಟೋ ಬುಕ್ ಮಾಡಿಕೊಡ್ತಾರೆ ಏನು ಕೇಳ್ತೀನಿ. ಅವ್ರು ಮಲ್ಕೊಬಿಟ್ಟವ್ರೆ, ಅದಕ್ಕೆ ಎಬ್ರಿಸೋಕ್ಕೊಂಥರ ಬೇಜಾರು. ಇಲ್ಲಿಂದ ಸ್ಯಾಟ್ಲೈಟಿಂದ ಮಳವಳ್ಳಿ ಈ ಥರ 2 ಬಸ್ ಕ್ಯಾಚ್ ಮಾಡಬೇಕು. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಗಿರುತ್ತೆ ನನ್ನ ಜರ್ನಿ ಅಂತ ನಿಮ್ಮ ಜೊತೆ ಒಂದು ವಿಡಿಯೋ ಶೇರ್ ಮಾಡ್ಕೊತೀನಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಅಮ್ಮ ನೀರು ಹಾಕ್ತಾ ಇರೋದು. ಇವಾಗ ಅಲ್ಲಿಗೆ ಹೋಗಬೇಕು. ನೋಡೋಣ ಆಯ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲಿ ನೋಡಿ ನೀರು ಹಾಕ್ತಾ ಇದ್ದಾರೆ. ಸೊ ನಾನಿವಾಗ ಅಲ್ಲಿಗೆ ಹೋಗ್ಬೇಕು. ಆಟೋ ಹೋಗ್ತೈತಲ್ಲ, ಅಲ್ಲಿಗೆ ಹೋಗಬೇಕು. ಹೋಗೋಣ ಬನ್ನಿ. ಬಾಯ್ ಬಾಯ್ ಜೋಜೋ, ಬಾಯ್, ಟಾಟಾ ಮಾಡು, ಬಾಯ್. ಮನೆಯಿಂದ ಹೊರಟು ಈಗ ಮಾರುತಿ ಮಂದಿರ ಬಸ್ ಸ್ಟಾಪಲ್ಲಿ ನಿಂತಿದ್ದೀವಿ. ತುಂಬ ಹೊತ್ತಾದರೂ, ಎಷ್ಟು ಹೊತ್ತಾದರೂ ಬಸ್ಸೇ ಬಂದಿರಲಿಲ್ಲ. ತುಂಬ ಬೇಜಾರಾಗೋಗಿತ್ತು, ಇದೇನಪ್ಪ ಬಸ್ಸೇ ಬರ್ತಾಯಿಲ್ಲ ಅಂತ. ಲಾಸ್ಟಿಗೆ ಒಂದು ಬಸ್ ಬಂತು. ಅದು ಆದಮೇಲೆ ನಾವು ಇಲ್ಲಿ ಸ್ಯಾಟ್ಲೈಟಿಗೆ ಬಂದು ಸ್ಯಾಟ್ಲೈಟಲ್ಲಿ ಬಸ್ ಕ್ಯಾಚ್ ಮಾಡಿದ್ವಿ. ನಮಗೆ ಹೋಗಿದ ತಕ್ಷಣವೇ ನಿಂತಿತ್ತು. ಸೊ ಅದೇ ಬಸ್ಸಿಗೆ ಹತ್ಕೊಂಡು ಹೋದ್ವಿ. ಸೀಟ್ ಸಿಕ್ತು, ಫ್ರಂಟ್ ಸೀಟಲ್ಲೇ ಸಿಕ್ತು. ಇಲ್ಲಿ ಮಳವಳ್ಳಿ ಸೈಡ್ಗೆ ಅಂತಂದರೆ ವಾರಗಳು ಬಂತಂದರೆ ಸಾಕು, ನಮ್ಮ ಬೆಂಗಳೂರಲ್ಲಿ ಸ್ವಲ್ಪ ಜನ ಇರೋರೆಲ್ಲರೂ ಹೋಗ್ಬಿಡ್ತಾರೆ ಮನೆ ದೇವ್ರು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಸೀಟ್ಗಳು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ತೊದಲಿಸ್ತೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎಷ್ಟೊತ್ತು ಆದಮೇಲೆ ನಾನ್ ಸ್ಟಾಪ್ ಬಸ್ ಅಂತ ಹತ್ತಿದ್ದು, ಬಟ್ ಅಲ್ಲೇ ಜಾಸ್ತಿ ಹೊತ್ತು ನಿಲ್ಲಿಸ್ಕೊಂಬಿಟ್ರು. ನಮಗಂತೂ ಭಯ ಆಗ್ತಿತ್ತು. ನಮ್ಮ ಆ ಟೈಮಿಂಗ್ಸ್ ಕ್ಲೋಸಿಂಗ್ ಟೈಮಿಂಗ್ಸ್ ಬಂದು 2:30 ಕ್ಲೋಸ್ ಆಗಿಬಿಡುತ್ತೆ ಟೆಂಪಲ್. ಅಷ್ಟೊತ್ತಿಗೆ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೋ. ಹಾಗೋ ಹೀಗೋ ಬಸ್ಸು ಹೊರಟಿತು. ಟ್ರಾವೆಲ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕಿದ್ದೀನಿ, ಅಲ್ಲಲ್ಲಿ ತೊಗೊಂಡಿದ್ದೀನಿ. ಜಾಸ್ತಿ ಏನು ವೀಡಿಯೋಸ್ ಮಾಡಿಲ್ಲ. ನನಗೆ ಯಾವ ಪ್ಲೇಸಸ್ ಜಾಸ್ತಿ ಇಷ್ಟ ಆಗುತ್ತೆ ಆ ಪ್ಲೇಸಸ್ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಂದರೆ ಬಸ್ಸಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಯಾಕೆ ಹುಡುಗಿ ಪದೇ ಫೋನ್ ಎತ್ತಿ ವೀಡಿಯೋ ಮಾಡುತ್ತೆ ಅಂತ ಅಂದ್ಕೊಂಬಿಡ್ತಾರೇನೋ ಅಂತ ಒಂದು ಫೀಲಿಂಗು. ಬಟ್ ಇವಾಗೆಲ್ಲ ಅದೆಲ್ಲ ಕಾಮನ್ ಆಗಿಬಿಟ್ಟೈತೆ. ಯಾರು ನೋಡಿದ್ರು ವ್ಲಾಗ್ ಅಂತ ಇರ್ತಾರಲ್ವ, ಅವ್ರಿಗೂ ಅಡ್ಜಸ್ಟ್ ಆಗಿಬಿಡೈತೆ ಆ ಥರ. ಸೊ ಅಲ್ಲಿಂದ ಹೊರಟು ನಾವು ಮಳವಳ್ಳಿಗೆ ಬಂದ್ವಿ. ಮಳವಳ್ಳಿಗೆ ಬಂದು ಇಲ್ಲಿ ಪೂಜೆ ಸಾಮಾನು ತೊಗೊತಾ ಇದ್ದೀನಿ. ಆವಾಗೇ ನೋಡಿದ್ರಲ್ಲ ಒಂದು ಚಿಕ್ಕ ಹುಡುಗ ಹೆಸ್ರೇನೋ ನನಗೆ ಗೊತ್ತಾಗ್ತಾಯಿಲ್ಲ ಸರಿಯಾಗಿ. ಹುಡುಗ ಏನಾದರೂ ವಿಡಿಯೋ ನೋಡಿದ್ರೆ ಪ್ಲೀಸ್ ಪುಟಾಣಿ ನಿನ್ನ ಹೆಸರು ಕಮೆಂಟ್ ಮಾಡು ಅಂತ ಕೇಳ್ತೀನಿ. ನನಗೆ ಎಡಿಟಿಂಗ್ ಮಾತ್ರ ನಿಜವಾಗೂ ಒಂದು ಅರ್ಧ ಗಂಟೇಲಿ ತಮ್ಲೈನ್ ಎಡಿಟಿಂಗ್ ಸೂಪರಾಗಿ ಹೇಳ್ಕೊಟ್ಟ. ಅದನ್ನಂತೂ ಹೇಳಲೇಬೇಕು. ನೋಡೋಣ, ಈ ವಿಡಿಯೋಗೆ ನಾನು ತಮ್ಲೈನ್ ಮಾಡಿ ಹಾಕಿರೋದೆ ಅವನು ಹೇಳ್ಕೊಟ್ಟಿದ್ದ ರೀತಿಲೇ ಮಾಡಿ ಹಾಕಿದ್ದೀನಿ. ಅವನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ, ಎಂಥವ್ರ ಹತ್ರ ಆದರೂ ಕಲಿಬೋದು. ಕಲಿಯೋದಕ್ಕೆ ಯಾವ ವಯಸ್ಸು ಬೇಕಾಗಿಲ್ಲ.
ಅವ್ನಿಗೆ ಗೊತ್ತಿರೋದು ನನಗೆ ಹೇಳ್ಕೊಟ್ಟ. ನಂಗೆ ತುಂಬ ಖುಷಿ ಆಯಿತು. ಈ ಥರ ಮಾಡಿ ಅಕ್ಕ ಅಂತೆಲ್ಲ ಹೇಳ್ಕೊಡ್ತಿದ್ದ. ಸೊ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಸ್ಸಕ್ಕಾದ್ರೂ ಎಷ್ಟೊತ್ತಾದರೂ ಅಲ್ಲೂ ಬಸ್ ಬರಲಿಲ್ಲ. ಅಲ್ಲಿ ಬಸ್ ಬರೋದು ಸ್ಟಾಪ್ ಆಗಿದೆ ಅಂತ ಗೊತ್ತಾಯಿತು. ಆಮೇಲೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಊರಿಗೆ ಹೋಗೋಕ್ಕೆ. 150 ಆಯಿತು ನಮ್ಮಿಬ್ಬರಿಂದ. ಸೊ ಆಗೋ ಹೇಗೋ ಮಾಡಿ ಹೆಂಗೋ ಹೊರಟ್ವಿ. ದೇವಸ್ಥಾನದ ಹತ್ರ ಹೋಗಿದ್ದೀವಿ ಈಗ. ಇಲ್ಲಿ ಕೈ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗಬೇಕು. ಬಟ್ ಇದು ಪ್ಲೇಸ್ ಮಾತ್ರ ಸೂಪರಾಗಿದೆ, ನಿಜವಾಗೂ ತುಂಬ ಚೆನ್ನಾಗಿದೆ. ಹೇಗೆ ಅಂತಂದರೆ ಸುತ್ತ ಹೊಲ ಕಾಡು, ಮಧ್ಯದಲ್ಲಿ ದೇವಸ್ಥಾನ ಇರೋದ್ರಿಂದ ನನಗಂತೂ ತುಂಬಾ ಇಷ್ಟ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅದು ಒಂದು ವಿಡಿಯೋ ಇರಲಿ ಅಂತ ಹೇಳಿ ಸ್ವಲ್ಪ ವೀಡಿಯೋಸ್ಗಳು ಮಾಡ್ಕೊಂಡಿದ್ದೀವಿ. ಇಲ್ಲಿ ಶಾಸ್ತ್ರ ಕೇಳೋದು ಎಲ್ಲ ಮಾಡ್ತಾರವ. ಸೊ ನಾವು ಹಾಗೇನೆ ಏನೋ ಒಂದು ನನ್ನ ಒಂದು ಪರ್ಸ್ನಲ್ ಜೀವನದಲ್ಲಿ ಒಂದೇನೋ ವಿಶೇಷವಾಗಿ ಆಗಬೇಕಾಗಿತ್ತು, ಅದನ್ನು ಕೇಳೋಕ್ಕೆ ಅಂತ ಹೋಗಿದ್ವಿ. ಆಗಬೇಕು ಅಂತ 14 17 ಯಾವುದಕ್ಕೂ ಹೋರಾಟ ಈ ರೀತಿ ಆಯ್ತು. ಕೋಇನ್ಸಿಡೆನ್ಸ್ ಏನಂತ ಅಂದರೆ ಇಲ್ಲಿ ನನ್ನ ತಮ್ಮಂದಿರು ಕೂಡ ಬಂದಿದ್ದಾರೆ. ಅವರು ಯಾಕೆ ಬಂದಿದ್ದಾರೆ ಅಂತ ಹೇಳಿದರೆ ಅವರ ರಿಲೇಷನ್ ಅಂದರೆ ನಮ್ಮ ಚಿಕ್ಕಪ್ಪ ಅವರ ಇದ್ದಾರಲ್ವ. ಚಿಕ್ಕಪ್ಪ ಯಾವ ಕಡೆ ಅಂತ ಅಂದರೆ ನಮ್ಮಮ್ಮನ ತಂಗಿ ಹಸ್ಬೆಂಡು, ಅವರು ರಿಲೇಷನ್ ಬಂದು ಇಲ್ಲಿ ಪರ ಮಾಡಿಸ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಡು ನನ್ನ ತಮ್ಮಂದಿರು ಬಂದಿದ್ದರು. ಸೊ ನಮಗೂ ಒಂಥರ ಶಾಕ್ ಆಯಿತು ನನ್ನ ತಮ್ಮಂದಿರನ್ನ ನೋಡಿ. ಏನಪ್ಪ ನೀವು ಇಲ್ಲಿ ಅಂತ ಅಂದಾಗ ಹಿಂಗೆ ಅಂತ ಹೇಳಿದ್ರು. ಓಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ನಾವು. ಪರ ಅಂತ ಅಂದರೆ ಈಗ ಅರ್ಕೆ ಹೊತ್ತಿ ಪಾಪು ಆಗಿರುತ್ತಲ್ವ, ಆ ಪಾಪುಗೆ ಹೆಸರು ಕಟ್ಸೋದು ಜೊತೆಗೆ ಅಲ್ಲಿ ಇದು ಮಾಡ್ತಾರೆ, ಏನಂತಾರೆ ಅವ್ರು ಏನೇನು ಅಡುಗೆ ಎಲ್ಲ ಮಾಡಿರ್ತಾರಲ್ವ ಅದನ್ನು ದೇವ್ರ ಹತ್ರ ಎಡೆ ಇಟ್ಟು ಎಲ್ಲರಿಗೂ ಬಂದವ್ರಿಗೆಲ್ಲರಿಗೂ ಅನ್ನದಾನ ಮಾಡ್ತಾರೆ. ಹಾಗೆ ಹಳ್ಳಿ ಕಡೆ ಏನಂತಂದರೆ ರೋಡಲ್ಲಿ ಹೋಗ್ತಾ ಇರ್ತಾರೆ, ಹೊಲಗೆಲ್ಲ ಹೋಗ್ತಾ ಇರ್ತಾರಲ್ವ, ಅವ್ರನ್ನ ಕೂಡ ಕರೆದ್ರೂ ಯಾರೂ ಇಲ್ಲ ಅಂತ ಹೇಳಲ್ಲ, ಎಷ್ಟು ನೀಟಾಗಿ ಬಂದು ತಿನ್ಕೊಂಡು ಹೋಗ್ತಾರೆ. ಸೊ ನಾನು ಇಲ್ಲಿ ನನ್ನ ಜೀವನದಲ್ಲಿ ಏನಾದರೂ ವಿಶೇಷ ಆಗಲಿ ಅಂತ ಹೇಳ್ಬಿಟ್ಟು ಹೂಪ್ರಸಾದ ಎಲ್ಲ ಕೇಳಿ ಇಲ್ಲಿ ಒಂದು ಗುರ್ತಂತ ಕಟ್ಟಬೇಕು ನಾವು ಅಲ್ಲಿ ಹೋಗಿ. ಸೊ ಅದನ್ನು ಕಟ್ಟೋಕ್ಕೆ ಅಂತ ಹೋಗ್ತಾಯಿದ್ವಿ. ನಮ್ಮಮ್ಮ ವೀಡಿಯೋ ಮಾಡ್ತಾಯಿದ್ರು, ಅದಕ್ಕೆ ಹೀಗೆ ಇಟ್ಕೊಬೇಡಮ್ಮ ಹೀಗೆ ಇಟ್ಕೋ ಅಂತ ಹೇಳ್ತಾ ಇದ್ದೆ ಅಮ್ಮನಿಗೆ. ಅಮ್ಮ ಹಾಗೆ ಇಟ್ಕೊಂಡ್ರು. ಅಂದರು ಅಮ್ಮಗೆ ಸ್ವಲ್ಪ ಝೂಮಲ್ಲಿ ತೆಗೆದುಬಿಡ್ತಾರೆ, ಹಿಂದೆ ಹೋಗಿ ನಿಂತ್ಕೊಂಡು ತೆಗಿ ಅಂತ ಎಲ್ಲ ಹೇಳಿಬಿಟ್ಟು ಇಲ್ಲಿ ನಾನು ಗುರ್ತು ಕಟ್ಟೋಕ್ಕೆ ಅಂತ ಹೋದೆ. ಇದು ತುಂಬ ಪುರಾತನ ಕಾಲದ ಹರಳಿ ಮರ ಅಂತೆ, ಹರಳಿ ಮರನ ಅಲ್ಲ ಆಲದ ಮರ ಅನಿಸುತ್ತೆ ಇದು. ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಆಲದ ಮರನೇ, ಎಷ್ಟು ಸುತ್ತ ನೋಡಿದ್ರು ಅಷ್ಟು ಸುತ್ತ ಬೇರುಗಳೆಲ್ಲ ಬಿಟ್ಕೊಂಡಿದೆ. ಅಣ್ಣ ಹೇಳ್ತಾಯಿದ್ರು ಹಸಿ ಬೇರು ಕಟ್ಟಮ್ಮ, ಒಣಗಿರೋ ಬೇರು ಕಟ್ಟಬೇಡ ಉದುರೋಗ್ಬಿಡುತ್ತೆ ಅಂತ ಅಂತಾಯಿದ್ರು. ನೀವು ನೋಡ್ತಾ ಇರ್ಬೋದು ಅಲ್ಲಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಒಂದು ನಂಬಿಕೆ ಅಷ್ಟೇ, ಅಲ್ಲಿ ಈ ಥರ ಒಂದು ಗುರ್ತು ಕಟ್ಬಿಟ್ಟು ಬಂದರೆ ನಮ್ಮ ಜೀವನದಲ್ಲೂ ಏನಾದರೂ ವಿಶೇಷ ಆಗಬಹುದು. ವಿಶೇಷ ಅಂದರೆ ನಿಮಗೆ ಗೊತ್ತೇ ಇರುತ್ತೆ. ಅದೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನಿಲ್ಲ ಅಂತ ಅಂದ್ಕೊತೀನಿ. ಹೊಲದಲ್ಲಿರೋದ್ರಿಂದ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಈ ದೇವಸ್ಥಾನ ಸುತ್ತನೂ ಹೊಲ ಇದೆ, ಮಧ್ಯದಲ್ಲಿ ದೇವಸ್ಥಾನ ಇರೋದು. ನಾನು ಗುರ್ತು ಕಟ್ಟಿದ ಮೇಲೆ ಅದಕ್ಕೆ ಪೂಜೆ ಮಾಡಿ 3 ಸತಿ ತೂಗಮ್ಮ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಅಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ಅದನ್ನು 3 ಸತಿ ತೂಗಬೇಕು. ನಾನೇನು ಕಟ್ಟಿದ್ದೀನಿ ಅದನ್ನು ಅನ್ನೋದು ಅದು ಕಲ್ಲು ತೊಗೊಂಡೋಗಿ ಕಟ್ಟೋದು ಆ ಥರ. ನೋಡಿ ಈ ಕಡೆ ಬೇರಲ್ಲೆಲ್ಲ ತುಂಬ ಜನ ಬಂದು ಕಟ್ತಾ ಇರ್ತಾರೆ. ಅಲ್ಲಿ ತುಂಬ ಇಷ್ಟ ಆಗುತ್ತೆ ನಂಗೆ ಆ ದೇವಸ್ಥಾನ ಅಂದರೆ. ನಮ್ಮಮ್ಮಂಗೂ ನಾನು ಹುಟ್ಟಿದ್ದು ನಮ್ಮಮ್ಮ ಅಲ್ಲಿ ಹರಕೆ ಹೊತ್ತ ಮೇಲೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಹೋಗಿದ್ದೆ. ಕೆಲವ್ರಿಗೆ ಇದು ಮೂಢನಂಬಿಕೆ ಅನ್ಸ್ಬೋದು, ನಮಗೆಲ್ಲ ಇದು ನಂಬಿಕೆನೇ. ಏಕೆಂದರೆ ನಾವು ಹಳ್ಳಿಯವರಾಗಿರೋದ್ರಿಂದ ನಾವು ದೇವ್ರನ್ನ ಅಪಾರವಾಗಿ ನಂಬ್ತೀವಿ. ಸೊ ನಾನು ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿ ಆದಮೇಲೆ ಇಲ್ಲಿ ಬಂದೆ. ಇಲ್ಲಿ ಒಳಗಡೆ ಎಂಟ್ರಿ ಇಲ್ಲ ನಮಗೆ, ನನ್ನ ತಮ್ಮನ ಕೈ ಕೊಟ್ಟು ವೀಡಿಯೋ ಮಾಡ್ಕೊಂಡ್ವಿ. ನಮ್ಮದೇನಿದ್ರು ಆ ಗೇಟ್ ಇತ್ತಲ್ಲ, ಆ ಗೇಟಿಂದ ಹಿಂದ್ಗಡೆಗೇನೆ ಜಾಸ್ತಿ ಒಳಗಡೆ ಎಲ್ಲ ಹೋಗಿ ವೀಡಿಯೋಸ್ ಮಾಡೋ ಹಂಗಿಲ್ಲ. ನಾವು ಹೆಣ್ಮಕ್ಳು ಆ ಗೇಟಿಂದ ಒಳಗಡೆ ಹೋಗೋಂಗೆ ಇಲ್ಲ. ಸೊ ಅಲ್ಲಿಂದ ಬಂದು ಬಸ್ ಹತ್ತಿದ್ವಿ. ಬಸ್ಸಲ್ಲಿ ಸೀಟೇ ಇದ್ದಿರಲಿಲ್ಲ. ನಮ್ಮಮ್ಮ ಪಾಪ ನಿಂತಿದ್ರು, ಅವ್ರಿಗೆ ಮದ್ದೂರಲ್ಲಿ ಸೀಟ್ ಸಿಕ್ಕಿದ್ದು, ನನಗೆ ಕೆಂಗೇರಿಲಿ ಸೀಟ್ ಸಿಕ್ಕಿದ್ದು. ಸೊ ನಾನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕೆಳಗೆ, ಅಲ್ಲೇ ಕೂತ್ಕೊಂಡು ವೀಡಿಯೋಸ್ ಮಾಡ್ಕೊಂಡಿದ್ದೆ.
ಶೃಂಗೇರಿ ಗಂಟನೂ ಅಲ್ಲಿಂದನೇ ನಾನು ಕೂತಿ ಬಂದಿದ್ದು. ಆಮೇಲೆ ನಾವು ಲಾಸ್ಟ್ಗೆ ನಾವು ಬರೋ ಅಷ್ಟೊತ್ತಿಗೆ 7:28 ಆಗಿತ್ತು. ಸ್ಯಾಟ್ಲೈಟಿಗೆ ಬಂದಿದ್ದು. ಸ್ಯಾಟ್ಲೈಟಿಗೆ ಬಂದು ಆದಮೇಲೆ ಮನೆಗೆ ಬಂದ್ವಿ. ಅಲ್ಲೂ ಒಂದು ಬಸ್ ಕ್ಯಾಚ್ ಮಾಡಿ ಮನೆಗೆ ಮನೆಗೆ ಬಂದು ಸುಮ್ಮನೆ ಇರೋಕ್ಕಾಗಲ್ವಲ್ಲ, ಏನಾದರೂ ಹೊಟ್ಟೆಗೆ ಮಾಡಬೇಕು, ಇಲ್ಲ ಹೊಟ್ಟೆ ಕೇಳಲ್ವಲ್ಲ, ಹೊಟ್ಟೆ ಹಸಿತಾ ಇರುತ್ತೆ. ಸೊ ಅದಕ್ಕೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀನಿ. ಅಡುಗೆ ಅಂದರೆ ನಾನು ಸಿಂಪಲಾಗಿ ಟೊಮೊಟೊ ಗೊಜ್ಜು ಮಾಡಿಕೊಂಡೆ. ಒನ್ ಟೈಮ್ಗೆ ಬೇಗ ಮುಗ್ದೋಗುತ್ತೆ ಅಂತ ಟಯರ್ಡ್ ಆಗಿತ್ತಲ್ಲ, ಅದಕ್ಕೆ ಟೊಮೊಟೊ ಗೊಜ್ಜು ಮಾಡಿಕೊಂಡು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗೋಯಿತು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ನನ್ನ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಟಯರ್ಡ್ ಆಗೈತೆ. ಈಗ ಊಟ ಮಾಡಿ ಮಲ್ಕೊಂಡ್ರೆ ಸಾಕಾಗೈತೆ. ಅಡುಗೆ ಎಲ್ಲ ರೆಡಿ ಆಗಿದೆ. ನನ್ನ ಮಗಳು ಮಾಡಿದ್ದಾಳೆ. ಬ್ಯಾಟಿಂಗ್ ಹೊಡಿತವ್ರೆ ಅಮ್ಮ. ಸೀರೆನೂ ಬಿಚ್ಚಾಕಿಲ್ಲ ಅಮ್ಮ, ಹಂಗೆ ಬ್ಯಾಟಿಂಗ್ ಹೊಡಿತವ್ರೆ. ನನಗಂತೂ ಆಗಲೇ ಇಲ್ಲ, ಬಂದು ಎಷ್ಟೊತ್ತಿಗೆ ಬಟ್ಟೆ ಬಿಚ್ಚಾಕ್ತೀನಪ್ಪ, ಬೇರೆ ಬಟ್ಟೆ ಹಾಕ್ಕೊತೀನಿ ಅಂತ ಅನ್ನಿಸ್ತಿತ್ತು. ಸೊ ನನ್ನ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋನೂ ಕೂಡ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್ ಹೇಳ್ಬಿಟ್ಟು ಮಮ್ಮಿ. ಬಾಯ್.